ಇವತ್ತು ಭಾರತ ಸರ್ಕಾರ ಇವತ್ತೇನು ಕೇಂದ್ರದಲ್ಲಿ ಇವತ್ತು ನಿರ್ಮಲಾ ಸೀತಾರಾಮ್ ಅವರು ಇವತ್ತು ಆಯೋಗವನ್ನು ಮಂಡಿಸಿದ್ದಾರೆ. ಇವತ್ತು ಇದು ರೈತ ವಿರೋಧಿ ಆಯೋಗ ಮತ್ತು ಜನರ ವಿರೋಧಿ ಆಯೋಗ ಅನ್ನೋ ಮಾತನ್ನ ಹೇಳಕ್ಕೆ ಇಚ್ಛಪಡ್ತೇನೆ. ಕಳೆದ 12 ವರ್ಷದಿಂದ ನರೇಂದ್ರ ಮೋದಿ ಅವರ ಕೇಂದ್ರದ ಸರ್ಕಾರ ಇವತ್ತು ಯಾವುದೇ ಜನಪರವಾದ, ಬಡವರ ಪರವಾದ, ಕೂಲಿ ಕಾರ್ಮಿಕರ ಪರವಾಗಿ ಇವತ್ತು ಯಾವುದೇ ಒಂದು ಯೋಜನೆಯನ್ನ ತೆಗೆದುಕೊಳ್ಳದೆ ಅವ್ರಿಗೆ ವಿರುದ್ಧವಾಗಿ ನಿರ್ಣಯಗಳನ್ನ ಇವತ್ತು ಭೂ ಸುಧಾರಣೆ ಕಾಯ್ದೆ ಆಗಿರ್ಬೋದು, APMC ಕಾಯ್ದೆ ಆಗಿರ್ಬೋದು, ಅದ್ರ ಜೊತೆಗೆ ಮೊನ್ನೆ ತಾನೇ ಮನ್ರೇಗಾ ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೂಡ ಇವತ್ತು VB ರಾಮ್ಜಿ ಅನ್ನುವ ಮೂಲಕ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ. ಒಂದು ರಾಮನ ಹೆಸರು ಕೂಡ ಅಲ್ಲ, ರಾಷ್ಟ್ರಪಿತಾಮಹ ಅನಿಸಿಕೊಂಡಿರುವಂತಹ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಕಿತ್ತೆ ಹಾಕಿ ಇವತ್ತು ಗ್ರಾಮೀಣದ ಕೂಲಿ ಕಾರ್ಮಿಕರಿಗೆ ಇವತ್ತು ಅತ್ಯಂತ ಒಂದು ಶ್ರೇಷ್ಠ ಯೋಜನೆಯಾಗಿ ಹಿಂದಿನ ಪ್ರಧಾನಿಗಳಾದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 2005ರಲ್ಲಿ ಕೊಟ್ಟಂತಹ ಯೋಜನೆ, ಆ ಒಂದು ಯೋಜನೆಯನ್ನು ಕೂಡ ತಿರಸ್ಕಾರ ಮಾಡಿ ಇವತ್ತು ಒಂದು ಕೇಂದ್ರದ ಆಯೋಗವನ್ನ ಮಂಡಿಸೋದು ಹೇಗೆ, ಯಾರ ಪರವಾಗಿರ್ಬೇಕು ಅನ್ನೋದು ಇವತ್ತು ಯಾವುದೇ ಒಂದು ನಿರ್ಣಯವನ್ನ ಕೈಗೊಳ್ಳದ ಕಾರಣ ನಾನು ಈ ಒಂದು ಆಯೋಗವನ್ನ ನಾನು ವಿರೋಧಿಸ್ತೇನೆ, ಧಿಕ್ಕರಿಸ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಇಲ್ಲಿ ಬಾಗಲಕೋಟೆ ಜಿಲ್ಲೆಗೆ ನಮ್ಮ ಸಂಸದರು ಸನ್ಮಾನ್ಯ PC ಗದ್ದಿಗೌಡರು 5 ಬಾರಿ ಇವತ್ತು ಸಂಸದರಾಗಿದ್ದಾರೆ, ನಿರಂತರವಾಗಿ ಗೆದ್ದು ಒಬ್ಬ ಹಿರಿಯ ಸದಸ್ಯನಾಗಿ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಇದ್ದಾರೆ ಅಂತ ಹೇಳಿ ನಾವೆಲ್ಲ ಧೈರ್ಯ ತಿಳಿದ್ವಿ, ಯಾವುದೇ ಪಕ್ಷ ಮರೆತು. ಆದ್ರೆ ಯಾವುದೇ ಒಂದು ಯೋಜನೆಯನ್ನ ಇವತ್ತು ರೈಲ್ ಮಾರ್ಗ, ಕುಡ್ಚಿ ರಾಯಚೂರು ರೈಲ್ ಮಾರ್ಗ ಇವತ್ತು ಅದು ಏನು ಪ್ರಗತಿಯನ್ನ ಸಾಗಿಸ್ತಿಲ್ಲ. ಮತ್ತು ನಮ್ಮ ಮುಖ್ಯ ಬೇಡಿಕೆ ಗಿನಿಗರಿ ಯಂತ್ರ ಇವತ್ತು ನಮ್ಮ ಆಲ್ಮಟ್ಟಿವರೆಗೂ ಟ್ರೈನ್ ಹಾಕ್ಬೇಕಾಗಿತ್ತು. ಯಾಕಂದ್ರೆ ನಮ್ಮ ಒಂದು ಮತಕ್ಷೇತ್ರ ಇಲ್ಕಲ್ ತಾಲೂಕು ಇವತ್ತು ಇಲ್ಲೇ ಕುಷ್ಟಗಿವರೆಗೂ ಕೂಡ ರೈಲು ಮಾರ್ಗ ಬಂದಿದೆ. ಕುಷ್ಟಗಿ ಯಂತ್ರ ಮುದುಗಲಿಗೆ ಇವತ್ತು ರೈಲು ಮಾರ್ಗ ಹೋಗಿದೆ, ಆದ್ರೆ ಇಲ್ಕಲಿಗೆ ತರುವಂತ ಕೆಲಸ ಆಗಿಲ್ಲ. ಕೇವಲ 20 ಕಿಲೋಮೀಟರ್ದಲ್ಲಿ ಒಂದು ರೈಲು ಮಾರ್ಗ ಆಗ್ತಿತ್ತು ಮಾಡಿದ್ರೆ. ಈ ಒಂದು ಪ್ರಯತ್ನ ಕೂಡ ನಮ್ಮ ಸಂಸದರು ಮಾಡಲಿಲ್ಲ. ಇವತ್ತೇನು ನಮ್ಮ ಚಾಲುಕ್ಯರ ನಾಡು ಅಂತ ನಾವು ಹೇಳ್ತೀವಿ, ಅತ್ಯಂತ ಹೆಮ್ಮೆಯಿಂದ ಮೊನ್ನೆ ತಾನೇ ನಮ್ಮ ಘನ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಚಾಲುಕ್ಯ ಉತ್ಸವವನ್ನ ಇವತ್ತು ಬದಾಮಿ, ಪಟ್ಟದಕಲ್ಲು, ಐಹೊಳೆಯಲ್ಲಿ ಇವತ್ತು ನೆರವೇರಿತು. ಬಹಳ ಯಶಸ್ವಿಯಾಗಿ ಕಳೆದ 11 ವರ್ಷದಿಂದ ಆ ಉತ್ಸವ ಕೂಡ ಹಿಂದಿನ ಆಡಳಿತ ಮಾಡಿರುವಂತಹ ಭಾರತೀಯ ಜನತಾ ಪಕ್ಷ ಒಂದು ಉತ್ಸವ ಕೂಡ ಮಾಡಲಿಲ್ಲ. ಇವತ್ತು ನಾಡಿನಲ್ಲಿ ಎಲ್ಲ ಉತ್ಸವಗಳನ್ನ, ಹಂಪಿ ಉತ್ಸವ ಆಗಿರ್ಬೋದು, ಕಾರವಾರ ಉತ್ಸವ ಆಗಿರ್ಬೋದು, ಬಸವ ಜಯಂತಿ ಉತ್ಸವ ಆಗಿರ್ಬೋದು, ಅನೇಕ ಉತ್ಸವಗಳನ್ನ ಮಾಡಿ ಈ ನಾಡಿನಲ್ಲಿ ಏನು ಇತಿಹಾಸವನ್ನ ರಚಿಸಿದಂಥವ್ರು, ಇತಿಹಾಸವನ್ನ ಬರೆದಂಥವ್ರು, ಈ ನಾಡಿಗೆ ಇವತ್ತು ಅನೇಕ ಕೊಡುಗೆಗಳನ್ನು ಕೊಟ್ಟಂತವ್ರನ್ನ ಇವತ್ತು ಮಲಕ ಹಾಕುವಂಥದ್ದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ. ಆ ಕೆಲಸ ಕೂಡ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಇವತ್ತು ಲಿಂಗಾಯತರಿಗೆ ಏನು ಕೂಡ ಅಭಿವೃದ್ಧಿಯನ್ನ, ದಿಶೆಯನ್ನ ಕಾಣಲಿಲ್ಲ. ಯಾಕಂದ್ರೆ ನಮ್ಮ ಸಂಸದರು ಕೂಡ ಲಿಂಗಾಯತ ಸಮುದಾಯದಲ್ಲಿ ಇರುವಂತಹ ಒಬ್ಬ ಸಂಸದರು ಯಾವುದೇ ಲಿಂಗಾಯತರ ಪರವಾಗಿ ಕೇವಲ ಬಸವಣ್ಣನ ಫೋಟೋ ಇಟ್ಟು ಪಾರ್ಲಿಮೆಂಟ್ ಮುಂದೆ ಹಾರಾಕಿ ಬಸವ ಜಯಂತಿಯನ್ನು ಮಾಡೋದ್ರ ಮುಖಾಂತರ ಇವರು ತೋರಿಕೆಗಾಗಿ ಮಾಡ್ತಾ ಇರುವಂತ ಕೆಲಸ, ಯಾವುದೇ ಅಭಿವೃದ್ಧಿ ಕೆಲಸಗಳು ಇವತ್ತು ಈ ನಾಡಿನಲ್ಲಿ, ಈ ದೇಶದಲ್ಲಿ ಆಗ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಆದ ಕಾರಣ ರೈತ ವಿರೋಧಿ ಸರ್ಕಾರ ಕೇವಲ IT-BT ಏನು ಉದ್ದಿಮೆದಾರರಿಗೆ ಇವತ್ತು ಗಮನ ಹರಿಸುವಂತದ್ದು, ಯಾವ ರೈತರು ಕೂಡ ಸಾಲ ಮನ್ನಾ ಮಾಡಲಿಲ್ಲ. ಉದ್ದಿಮೆದಾರರು ಮಾಡಿರುವಂತ ಸಾಲವನ್ನ ಇವತ್ತು ಮನ್ನಾ ಮಾಡ್ತಾರೆ ಇವರು, ಆದ್ರೆ ರೈತರ ಸಾಲವನ್ನ ಮನ್ನಾ ಮಾಡುವಂತ ಕೆಲಸ ಆಗಿಲ್ಲ. ಯಾಕಂದ್ರೆ ಹಿಂದೆ 2010ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇವತ್ತು ಈ ದೇಶದ ರೈತರ ಇವತ್ತೇನು ಸಾಲವನ್ನ ಮನ್ನಾ ಮಾಡಿದ್ರು, ಸುಮಾರು 73,000 ಕೋಟಿ ರೂಪಾಯಿಯನ್ನ ಇವತ್ತು ರೈತರ ಏನು ಸಾಲ ಮತ್ತು ಬಡ್ಡಿಯನ್ನು ಕೂಡ ಮನ್ನಾ ಮಾಡಿದ್ದು ಕೀರ್ತಿ ಅದು ಕಾಂಗ್ರೆಸ್ ಪಕ್ಷಕ್ಕಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಮತ್ತೆ ಆಡಳಿತಕ್ಕೆ ಬರಬೇಕು. ನಮ್ಮ ನಾಯಕರಾದಂತಹ ಸನ್ಮಾನ ರಾಹುಲ್ ಗಾಂಧಿ ಅವರು ನೇತೃತ್ವದಲ್ಲಿ ಖಂಡಿತವಾಗಿ ನಾವು 29ಕ್ಕೆ ಈ ದೇಶದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ, ರೈತರ ಪರವಾಗಿ, ಜನರ ಪರವಾಗಿ, ಬಡವರ ಪರವಾಗಿ ಇವತ್ತು ನಮ್ಮ ಆಡಳಿತ ಈ ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇರ್ಬೋದು, ಜವಾಹರ್ಲಾಲ್ ನೆಹರು ಅವರು ಇರ್ಬೋದು, ಇವತ್ತು ಅನೇಕ ಜನ ಮನಮೋಹನ್ ಸಿಂಗ್ ಅವರು ಆದಿಯಾಗಿ ಈ ದೇಶವನ್ನು ಬೆಳಗಿದಂತವ್ರು. ಆದ ಕಾರಣ ಈ ಒಂದು ಆಯೋಗ ಇವತ್ತು ಜನರ ವಿರೋಧ ಆಯೋಗ ಇವತ್ತು ನಮ್ಮ ಸಂಸದರು ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ. ಯಾಕಂದ್ರೆ ಕೇವಲ ಆಟಕ್ಕೆ ಇವ್ರ ನಂಬರ್ಗೆ ಬೇಕಲ್ಲಿ, ಏನು ಮೆಜಾರಿಟಿಗೆ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಒಬ್ಬ ಸಂಸದ ಬೇಕಾಗಿತ್ತು, ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಗದ್ದಿಗೌಡರು ಕೂಡ ಕೆಲಸ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಆಯೋಗವನ್ನ, ಕೇಂದ್ರ ಸರ್ಕಾರದ ಆಯೋಗವನ್ನ, ನರೇಂದ್ರ ಮೋದಿ ಅವರ ಮತ್ತು ನಿರ್ಮಲಾ ಸೀತಾರಾಮ್ ಅವರ ಈ ಆಯೋಗವನ್ನ ನಾನು ಧಿಕ್ಕರಿಸ್ತೀನಿ, ವಿರೋಧಿಸ್ತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದ.